ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಟೂರಿಸ್ಟ್ ಗಾಡಿ ಹಾಕಿದ್ದೀವಿ ರೀ. ಈಗ ಚಾಮರಾಜೇಂದ್ರ ಮೃಗಾಲಯ ನೋಡಿಕೊಂಡು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಸಂಬೋಧಿಸಲಾಗುವ ಮೈಸೂರು ನಗರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡೇಶ್ವರಿ ಬೆಟ್ಟ ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿದ್ದು, ತಾಯಿ ಚಾಮುಂಡೇಶ್ವರಿ ದೇವಿಯ ನೆಲೆಸಿರುವ ಪುಣ್ಯ ಕ್ಷೇತ್ರವಾಗಿದೆ ಎನ್ನಬಹುದು. ಮೈಸೂರು ನಗರ ಪ್ರವಾಸದ ದೃಷ್ಟಿಯಿಂದ ಸಾಕಷ್ಟು ಹೆಸರುವಾಸಿಯಾದ ನಗರ. ಆಕರ್ಷಕವಾದ ಪ್ರವಾಸಿ ಕೇಂದ್ರಗಳು ಮೈಸೂರು ನಗರ ಹಾಗೂ ಸುತ್ತಮುತ್ತಲಲ್ಲಿ ಕಂಡುಬರುತ್ತವೆ. ಇನ್ನು ಧಾರ್ಮಿಕವಾಗಿಯೂ ಹಲವು ದೇಗುಲ ಹಾಗೂ ಪುಣ್ಯ ಸ್ಥಾನಗಳನ್ನು ಮೈಸೂರಿನಲ್ಲಿ ಕಾಣಬಹುದಾಗಿದೆ ಎನ್ನಬಹುದು. ಅಂತಹ ಕೆಲವು ಧಾರ್ಮಿಕ ತಾಣಗಳ ಪೈಕಿ ಚಾಮುಂಡಿ ಬೆಟ್ಟ ಹಾಗೂ ಅದರ ಮೇಲೆ ನೆಲೆಸಿರುವ ಚಾಮುಂಡೇಶ್ವರಿಯ ದೇವಾಲಯವೂ ಸಹ ಒಂದು ಎನ್ನಬಹುದು. ಹಾಗಾದರೆ ಬನ್ನಿ, ಪ್ರಸ್ತುತ ಈ ವಿಡಿಯೋದಲ್ಲಿ ಚಾಮುಂಡಿ ಬೆಟ್ಟ ಹಾಗೂ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಪ್ಲೀಸ್. ಮೈಸೂರು ನಗರಕ್ಕೆ ಹೊಂದಿಕೊಂಡಂತೆ ಆಗ್ನೇಯಕ್ಕೆ ಪೂರ್ವ ಪಶ್ಚಿಮವಾಗಿ ಹಬ್ಬಿ ನಿಂತಿರುವ ಬೆಟ್ಟ ಸಮುದ್ರ ಮಟ್ಟದಿಂದ 1063 ಮೀಟರ್ ಎತ್ತರವಾಗಿದೆ. ಬೆಟ್ಟದ ಮೇಲೆ ಚಾಮುಂಡೇಶ್ವರಿಯ ದೇವಾಲಯವಿರುವುದರಿಂದ ಈ ಬೆಟ್ಟಕ್ಕೆ ಆ ದೇವತೆಯ ಹೆಸರು ಬಂದಿದೆ. ಕಡಿದಾದ ಬೆಟ್ಟದ ಮೇಲೆ ನಿಂತು ನೋಡಿದಾಗ ಮೈಸೂರಿನ ಸುತ್ತಮುತ್ತಲಿನ ಸೌಂದರ್ಯ ರಮ್ಯವಾಗಿ ಕಾಣಿಸುತ್ತದೆ ಮತ್ತು ಜನರನ್ನು ತನ್ನತ್ತ ಆಕರ್ಷಿಸುತ್ತದೆ ಎಂದರೆ ತಪ್ಪಾಗಲಾರದು. ಇನ್ನು ಈ ಚಾಮುಂಡಿ ಬೆಟ್ಟದ ಇತಿಹಾಸ ನೋಡುವುದಾದರೆ, ಪುರಾಣಗಳ ಪ್ರಕಾರ ಹಲವು ವರ್ಷಗಳ ಹಿಂದೆ ಮಹಿಷಾಸುರ ಎಂಬ ರಾಕ್ಷಸನು ಸ್ವರ್ಗ ಮತ್ತು ಭೂಮಿಯಲ್ಲಿ ವಿನಾಶವನ್ನು ಉಂಟು ಮಾಡುತ್ತಿದ್ದನು. ಯಾವ ಮನುಷ್ಯನಿಂದಲೂ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಬ್ರಹ್ಮನಿಂದ ಅವನಿಗೆ ನೀಡಲಾಯಿತು. ಈ ಕಾರಣಕ್ಕಾಗಿ ಮಹಿಷಾಸುರನು ಪ್ರತಿ ಯುದ್ಧವನ್ನು ಗೆಲ್ಲುತ್ತಿದ್ದನು. ದೇವರುಗಳು ಬ್ರಹ್ಮನ ವರದ ಲೋಪದೋಷವನ್ನು ಕಂಡುಕೊಂಡರು ಮತ್ತು ದುರ್ಗಾದೇವಿಗೆ ಮಹಿಷಾಸುರನಿಗಿಂತ ಬಲಶಾಲಿಯಾಗಲು ದೈವಿಕ ಶಕ್ತಿಯನ್ನು ನೀಡಲಾಯಿತು. ಚಾಮುಂಡೇಶ್ವರಿ ದೇವಿಯು ದುರ್ಗೆಯ ಒಂದು ರೂಪ. ತನ್ನ ಹೊಸ ಶಕ್ತಿಗಳು ಮತ್ತು ಸಿಂಹವನ್ನು ತನ್ನ ವಾಹನವನ್ನಾಗಿಕೊಂಡು 10 ದಿನಗಳ ಕಾಲ ಬೆಟ್ಟದ ಮೇಲೆ ಮಹಿಷಾಸುರನೊಂದಿಗೆ ಹೋರಾಡಿದಳು ಮತ್ತು ಅಂತಿಮವಾಗಿ ಅವನನ್ನು ಕೊಂದಳು. ಅದರ ಗೌರವಾರ್ಥವಾಗಿ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎಂದು ಹೆಸರಿಡಲಾಯಿತು. ಈ ದಿನವನ್ನು ಭಾರತದಾದ್ಯಂತ ದಸರಾ ಎಂದು ಆಚರಿಸಲಾಗುತ್ತದೆ ಮತ್ತು ಇದೇ ಬೆಟ್ಟದಲ್ಲಿ ದೇವಿಯು ಶಾಶ್ವತವಾಗಿ ನೆಲೆಸಿದಳು ಎಂಬ ಪ್ರತೀತ. ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪಿಗೆ ಸಾಕ್ಷಿಯಾಗಿದೆ. ಹೊಯ್ಸಳ ದೊರೆ ವಿಷ್ಣುವರ್ಧನನಿಂದ ನಿರ್ಮಿಸಲ್ಪಟ್ಟಿದೆ ಎನ್ನಬಹುದು. ತದನಂತರ ಈ ಪ್ರದೇಶವನ್ನಾಳಿದ ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರು ಅರಸರುಗಳಿಂದ ಮತ್ತಷ್ಟು ನವೀಕರಣಗೊಳಿಸಲ್ಪಟ್ಟಿತು ಎಂದು ಹೇಳಬಹುದು. ಈ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಅದ್ಭುತವಾಗಿ ನಿರ್ಮಿಸಲಾಗಿರುವ ದೇವಾಲಯದ ಗೋಪುರ. ಮೊದಮೊದಲು ಇಷ್ಟು ಸುಂದರವಾದ ಗೋಪುರ ಈ ದೇವಾಲಯಕ್ಕಿರಲಿಲ್ಲ ಎನ್ನಬಹುದು. 1825 ಮತ್ತು 26ನೇ ಸಂದರ್ಭದಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಅವರಿಂದ ಈ ಗೋಪುರ ನಿರ್ಮಿಸಲ್ಪಟ್ಟಿತು. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬರಲು ಅನುಕೂಲವಾಗುವಂತೆ ಒಡೆಯರ್ ಅರಸರುಗಳಿಂದಲೇ ಬೆಟ್ಟ ಏರಲು 1000 ಮೆಟ್ಟಿಲುಗಳನ್ನು ಕೊರೆಯಲಾಯಿತು ಎಂದು ಹೇಳಬಹುದು. ಚಾಮುಂಡಿ ಬೆಟ್ಟಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಚಾಮುಂಡೇಶ್ವರಿಯ ದರ್ಶನಕ್ಕಾಗಿ ಬರುತ್ತಾರೆ ಮತ್ತು ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಎಂದು. ಮತ್ತು ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಎನ್ನಬಹುದು. ಇಲ್ಲಿ ಸ್ಪೆಷಲ್ ದರ್ಶನ ಕಾಣುತ್ತದೆ. ಬೆಟ್ಟ ಏರುವ ಸಂದರ್ಭದಲ್ಲಿ ಶಿವನ ವಾಹನವಾದ ನಂದಿಯನ್ನು ಕಾಣಬಹುದು. ಏಕಶಿಲೆಯಲ್ಲಿ ಅದ್ಭುತವಾಗಿ ಕೆತ್ತಲಾದ ಈ ಬಸವನ ಪ್ರತಿಭೆ ಇನ್ನೊಂದು ಆಕರ್ಷಣೆಯಾಗಿದೆ ಎನ್ನಬಹುದು. ಚಾಮುಂಡೇಶ್ವರಿ ದೇವಾಲಯದ ಬಳಿಯಲ್ಲಿ ಶಿವನಿಗೆ ಮುಡಿಪಾದ ಮಹಾಬಲೇಶ್ವರನ ದೇವಾಲಯವಿದೆ. ಇದು ಚಾಮುಂಡೇಶ್ವರಿ ದೇವಾಲಯಕ್ಕಿಂತಲೂ ಪುರಾತನವಾದ ದೇವಾಲಯ ಎನ್ನಲಾಗಿದೆ.
ಐತ್ರನ ಮತ್ತೆ ಭಕ್ತಾದಿಗಳೇ ತಮ್ಮ ಪಾದರಕ್ಷೆಗಳನ್ನು ಸ್ಟ್ಯಾಂಡಿನಲ್ಲಿ ಬಿಡತಕ್ಕದ್ದು, ದೇವಸ್ಥಾನದ ಮುಂಭಾಗ ಬಿಡಬಾರದು ಹಾಗೂ ತಾಯಿ ಅಂಗಡಿಯಿಂದ ಬಿಡಬಾರದು. ಬೇರೆ ಕೊಂಬಿಗಳು ಅಲ್ಲ ಬೇರೆ ಎಷ್ಟು ಹೇಳ್ತಾರೆ? ಯಾವತ್ತು Ahí, listo.